ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆ 4:15 ಎದ್ದೆ. ನಾನು ಇವತ್ತು ಬೆಳಗ್ಗೆನೆ ಓದ್ಕೊಳ್ಳೋಣ ಅಂತ ಇದ್ದಿದ್ದೆ. ಓದ್ಕೊಳಕ್ಕೆಲ್ಲ ಏನ್ ಎದ್ದಿಲ್ಲ ಗುರು. ಕಾರ್ ತಗೊಂಡು ನಮ್ ಚಿಕ್ಕಪ್ಪನ್ ಕರ್ಕೊಂಡು ಶಿವಮೊಗ್ಗ ಕಡೆ ಬಂದಿದ್ದು ಉದ್ದೇಶ ಏನಂದ್ರೆ ತರಕಾರಿ ತಗೊಂಡೋಗೋಣ ಅಂತ ಬಂದಿದ್ದು. ಲಾಸ್ಟ್ ಟೈಮು ಒಳ್ಳೂರಲ್ಲಿ ಏನ್ ಸಂತೆ ಮಾಡಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ತರಕಾರಿಗಳನ್ನೆಲ್ಲ ತಗೊಂಡ್ವಿ. ನನಗೆ ತರಕಾರಿ ತಗೊಳಷ್ಟರಲ್ಲಿ ಹಶ್ವಾಗಿ ಹೋಗ್ಬಿಡ್ತು. ಅದಕ್ಕೆ ಹೋಟ್ಲ ಹತ್ರ ಹೋದ್ವಿ. ಈ ಹೋಟ್ಲಲ್ಲಿ 5:15ಗೆ ತಿಂಡಿ ರೆಡಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಹೊತ್ತು ಕಾದಿದ್ದು ಇಡ್ಲಿ ತಿಂದು ಊರ್ ಕಡೆ ಹೊರಟ್ವಿ. ಮನೆಗೆ ಬಂದು ತರಕಾರಿನ ಒಳಗಿಟ್ಟು ಸ್ವಲ್ಪ ಹೊತ್ತು ಮಲಗಿದೆ. ನಾನು ಎದ್ದಳಷ್ಟರಲ್ಲಿ 10 ಗಂಟೆ ಆಗಿತ್ತು. ಮತ್ತೆ ತಿಂಡಿ ತಿಂದು ನಾನು ತೋಟದ ಕಡೆ ಹೊರಟೆ. ನನಗೆ ಯಾಕೆ ಈ ತೋಟದಾಗೆ ಗೋಟ್ ಜಾಸ್ತಿ ಸಿಗ್ತವೆ ಅಂತ ಗೊತ್ತಿಲ್ಲ. ಗೋಟ್ನೆಲ್ಲ ನೀಟಾಗಿ ಹಾಯ್ಕೊಂಡು ಮತ್ತೆ ನಾನು ಆಲ್ಕಟ್ಟೆ ತೋಟಕ್ಕೆ ಹೋದೆ. ಮತ್ತೆ ಈ ತೋಟದಲ್ಲಿ ಬಿದ್ರು ಅಂತ ಗೋಟ್ನೆಲ್ಲ ಹಾಯ್ಕೊಂಡೆ. ಇವತ್ತಿನ ದುಡಿಮೆ ಆಯ್ತು ಗುರು ನಂದು. ಗೋಟಿನ ಚೀಲ ತಗೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ನಮ್ ಶಶಣ್ಣರ್ ಸಿಕ್ರು. ನಾನು ವಿಡಿಯೋ ಮಾಡ್ತಾ ಇರೋದ್ ನೋಡಿ ಮೇಲೆ ಯಶವಂತಣ್ಣ ಶಶಣ್ಣಗೆ ಈ ತರ ಡೈಲಾಗ್ ಹೇಳು ಅಂತ ಹೇಳ್ಕೊಡ್ತಾ ಇತ್ತು. ಅಷ್ಟರಲ್ಲಿ ಪ್ರಬಂಧ ಬಂತು. ಇವಾಗ ಶಶಣ್ಣ ಡೈಲಾಗ್ ಹೇಳ್ತೈತೆ. ಪ್ರಬಂಧ 20 ಬೈ ಕೊಡ್ತಾನೆ. ಮನೆಗ್ ಬಂದು ಚೀಲನ ಇಟ್ಟು ಒಳಗೋದೆ. ಒಂದು ಕ್ಷಣ ನನಗ್ ನಮ್ಮನೇನ ಅನ್ಸ್ಬಿಡ್ತು. ಯಾಕೆಂದ್ರೆ ಒಬ್ರು ಕಾಣಿಸ್ತಾ ಇಲ್ಲ ಇಲ್ಲಿ. ಆಮೇಲೆ ಹೊರಗ್ ಬಂದು ಭರತ ಅಂತ ಕೂಗಿದೆ. ನೋ ಕಾಮೆಂಟ್ಸ್. ಆಮೇಲೆ ಬೈಕ್ ತಗೊಂಡು ಸಾಂಬಾರ್ ಅಂಗಡಿ ಹೋಗಿ ಜೀರಾ ಮತ್ತೆ ಮನ್ಸ್ ತಗೊಂಡು ಮನೆಗ್ ಬಂದೆ. ಇದು ನಮ್ಮೂರ್ ಗೋಳಿ. ಈಗ ಒಂದ್ 5-6 ವರ್ಷದ ಹಿಂದೆ ಕೋಳಿ ಇತ್ತು. ಇವಾಗ ಮತ್ತೆ ಹೊಸ ಬಿಟ್ಟಿದ್ದಾರೆ. ಮನೆಗ್ ಬಂದು ಹೊರಗ್ ಕೂತ್ಕೊಂಡಿದ್ದೆ. ಇದು ನನ್ ಪಕ್ಕದಾಗೆ ಆವೈತೆ, ನನಗ್ ಗೊತ್ತೇ ಆಗಿಲ್ಲ. ಇದ್ರ ಸವಾಸ ಸಾಕು ಅಂತ ನಾನು ಅಡ್ಡದ ಹತ್ರ ಹೋದೆ. ಇಲ್ಲಿ ನೋಡಿದ್ರೆ ನಾಯಿ ಕಾಟ ಆಗಿತ್ತೆ. ಇದಾಗಿತ್ತು ಇವತ್ತಿನ ದಿನಚರಿ.